ಕಾಲೇಜ್ ಫೆಸ್ಟ್ ಅಂದ್ರೆ ಅದರ ಗಮ್ಮತ್ತೇ ಬೇರೆ. ಎಲ್ರಿಗೂ ಹಬ್ಬದಷ್ಟೇ ಖುಷಿ. ಇಲ್ಲೊಂದು ಕಾಲೇಜ್ನಲ್ಲೂ ಕಲರ್ಫುಲ್ ಕಾಲೇಜ್ ಫೆಸ್ಟ್ ನಡೀತು. ಅಂದಹಾಗೆ ಈ ಕಾಲೇಜ್ಗೆ ಬಾಲಿವುಡ್ ನಟರೊಬ್ಬರು ಆಗಮಿಸಿದ್ದು ವಿಶೇಷವಾಗಿತ್ತು. ಕಾಲೇಜ್ ಕ್ಯಾಂಪಸ್ ನಲ್ಲಿ ಸ್ಟಾಲ್ಸ್ ಒಳಗೆ ಏನುಂಟು ಏನಿಲ್ಲ ಅಂತ ಒಳಹೊಕ್ಕು ನೋಡಿದ್ರೆ ಬರೀ ಲೇಡೀಸ್ ಐಟಮ್ಸೇ ಕಣ್ಣಿಗೆ ಕಾಣ್ತಿದ್ವು. ಇನ್ನು ಕಾಲೇಜು ಹುಡುಗಿರು ಕೇಳ್ಬೇಕಾ, ಸಖತ್ತಾಗಿ ಡ್ರೆಸ್ ಮಾಡ್ಕೊಂಡು ಮಿರ ಮಿಂಚ್ತಾ ಇದ್ರು. ಅಂದಹಾಗೆ ಜೈನ್ ಯೂನಿವರ್ಸಿಟಿಯ ಕಾಲೇಜಲ್ಲಿ ನಡೆದ ಲಾಸಿಯಾ ಕಾಲೇಜ್ ಹಬ್ಬ ಬೊಂಬಾಟಾಗಿತ್ತು. ಪ್ರತಿ ವರ್ಷದಂತೆಯೇ ಈ ವರ್ಷವೂ ಗ್ರ್ಯಾಂಡ್ ಆಗಿಯೇ ಕಾಲೇಜ್ ಫೆಸ್ಟ್ ನಡೆಸಲಾಯಿತು. ತುಂಬಾ ಕಲಿಬಹುದು ಈ ಫೆಸ್ಟ್ ಇಂದ. ಸುಮಾರು 2 ತಿಂಗಳಿಂದ ತುಂಬಾನೇ ಕೆಲಸ ಮಾಡಿದೀವಿ. ಇದು 3 ಇವೆಂಟ್ಸ್ ಇದೆ, ಥ್ರೆಶೋಲ್ಡ್, ಲಾಸಿಯಾ ಮತ್ತೆ ಮಿಲಾಂಜ್. ಬೆಂಗಳೂರಿನ ಸುಮಾರು 15 ಕಾಲೇಜುಗಳಿಂದ ಬಂದ ವಿದ್ಯಾರ್ಥಿಗಳು ಈ ಕಾಲೇಜ್ ಫೆಸ್ಟ್ ನಲ್ಲಿ ಪಾಲ್ಗೊಂಡಿದ್ರು. ಕಲರ್ಫುಲ್ ಸ್ಟೇಜ್ ಮೇಲೆ ಕಲರ್ಫುಲ್ ಡಾನ್ಸ್ ಮಾಡಿ ನೋಡುಗರನ್ನ ರಂಜಿಸಿದ್ರು. ವಿಶೇಷ ಅಂದ್ರೆ ಲಾಸಿಯಾ ಕಾಲೇಜ್ ಫೆಸ್ಟ್ಗೆ ಸ್ಪೆಷಲ್ ಚೀಫ್ ಗೆಸ್ಟ್ ಆಗಿ ಬಾಲಿವುಡ್ ಆಕ್ಟರ್ ಶರ್ಮನ್ ಜೋಶಿ ಬಂದಿದ್ರು. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ತಾವು ಕಳೆದ ಶೂಟಿಂಗ್ ದಿನಗಳನ್ನ ಮೆಲುಕು ಹಾಕಿದ್ರು. Bangalore, I love Bangalore city. It's one of those cities in India that I've had an instant connect with, and this is years back I'm talking about, when my first visit was possibly 15-20 years back. And I remember walking down the streets which have these lovely little pubs those days. I don't know what it's called. And then of course I've shot my film 3 Idiots over here, and some very fond and dear memories with regards to the film. Spent a month and a half at IIM Bangalore. ಬಾಲಿವುಡ್ ಬೀಟ್ಸ್ ಗೆ ಡಾನ್ಸ್ ಮಾಡಿದ ವಿದ್ಯಾರ್ಥಿಗಳು ನೋಡುಗರನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ರು. ಒಟ್ನಲ್ಲಿ ಜೈನ್ ಯೂನಿವರ್ಸಿಟಿಯ ಲಾಸಿಯಾ ಕಾಲೇಜ್ ಫೆಸ್ಟ್ ಸೂಪರ್ಬ್ ಆಗಿತ್ತು. ವಿದ್ಯಾರ್ಥಿನಿಯರು ಮಸ್ತ್ ಮಜಾ ಮಾಡಿದ್ರು. ರಕ್ಷಾ, BTV ನ್ಯೂಸ್, ಬೆಂಗಳೂರು. ಇವತ್ತಿನ ಮೆಟ್ರೋ ಸ್ಟೇಷನ್ BTV, ಇದು ಭರವಸೆಯ ಬೆಳಕು.